ಪರಿಹಾರವನ್ನು ಕೊಡಿಸಬೇಕು ವಿಚಾರವಾಗಿ ಅದನ್ನ ನಾನು ಒಂದು ವಾರ ಬಿಟ್ಟು ನಾವು ಒಂದು ಟೀಮ್ ಮಾಡಿರ್ತಿದ್ದೆ ಅದನ್ನ ನಾವೇ ಹೊಂಟಿವಿ ಎಲ್ಲ ವೀಕ್ಷಣೆ ಮಾಡೋಕ್ಕೆ ಅಲ್ಲಿ ನಮ್ಗೆ ಸಂಬಂಧಪಟ್ಟಂತ ಹಿರಿಯರು ಮತ್ತು ಅಲ್ಲಿರುವಂಥ ಮುನ್ಸಿಪಾಲಿಟಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ಹೋಗೋದು ಅಂತ ಹೇಳಿ ಈಗಾಗಲೇ ಇಲ್ಲ ಮೊನ್ನೆ ಈಗ ಒಂದು ವಾರದ ಮುಂದೆನೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಪಾಟೀಲ್ ಅಂತ ಹೇಳಿ ಅವ್ರಿಗೆ ಕರೆಸಿ ಚಾರ್ಜ್ ಅದಾರ ಅವ್ರಿಗೆ ಕರೆಸಿ ಅವ್ರ ಜೊತೆ ಮಾತಾಡಿ ಒಂದು ವೀಕ್ಷಣೆ ಮಾಡ್ಕೊಳ್ಳಿ ಅಂತ ಮಾತಾಡಿದ್ವಿ. ಅವತ್ತಿನ ಹೆಚ್ಚು ಕಡಿಮೆ ಮುಂದಿನ ದಿನ ಅಂತ ನಿಮ್ಗೆ ಅದೊಂದು ಆದಷ್ಟು ಜಲ್ದಿನ ಪರಿಹಾರವನ್ನು ಹುಡುಕುವಂತ ಕೆಲಸ ಮಾಡ್ತಾರೆ. ಒಳ್ಳೆಯದಾಗಿ ರೋಡಿನ ವಿಚಾರವಾಗಿ ಈಗ ಒಂದು ಸ್ವಾಮಿ ಪೂಜೆಗೆ ಒಂದು ಪ್ರಸ್ತಾಪ ಮಾಡ್ಯಾರ. ಅದನ್ನ ಆಕ್ಚುಲಿ ನಾವು ಒಂದ್ ಕಡೆ ಗ್ರ್ಯಾಂಟ್ ಬರೋದು ಒಂದು ಸ್ವಲ್ಪ ಬಂದಿರ್ತದೆ ನನಗೆ ಸಾಕಾಗಿಲ್ಲ ಅದನ್ನ ಅದನ್ನ ಮಾಡೋಕ್ಕಾಗಿಲ್ಲ. ಸೊ ಅದು ಸ್ವಲ್ಪ ನಮ್ಮ ಗಮನಕ್ಕೆ ಐತೆ. ಮುಂದಿನ ದಿನಮಾನದಾಗ ಸ್ವಲ್ಪ ನಂಗೆ ಅದಕ್ಕೆ ಸಮಯ ಬೇಕಾಗ್ತೈತಿ. ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡ್ರಿ. ಅದನ್ನು ಸಹ ರೋಡನ್ನು ನಾನು ಅದನ್ನು ಮಾಡಿಕೊಡುವಂಥ ವ್ಯವಸ್ಥೆನ ಮಾಡಿಕೊಡ್ತೀನಿ. ಮುಖ್ಯವಾಗಿ ಮಕ್ಕಳು ಅದ್ರಾಗ ಹಿಂದೆ ನಮ್ಮ ತಂದೆಯವ್ರ ಶಾಸಕರ ಸಂದರ್ಭದಾಗ 2014 ಇಸ್ವಿ 14-15 ಸಾಲದಾಗ 1.5 ಕೋಟಿನೂ 1 ಕೋಟಿ 80 ಲಕ್ಷ ಏನೋ 1 ಕೋಟಿ 30 ಲಕ್ಷ ಗ್ರಾಂಟ್ ಬಂದಿತ್ತು. ಅದು ಕಾರಣಾಂತರಗಳಿಂದ ಇದಾಗದೇ ಇರೋಕೆ ಸಮಸ್ಯೆ ಆಗಿದ್ದಕ್ಕೆ ಅದು ಹೋಗೈತಿ. ಅದ್ರ ಏನಾಗೈತಿ, ನಮ್ಮ ತಂದೆಯವರು ವಿಶೇಷವಾದಂತ ಪ್ರೀತಿ ತಗೊಂಡ್ಸಿಗೆ ಮೊದಲಿಂದ ಇತ್ತು. ನಾನು ಗಮನ ಹರಿಸಿದ್ದನ್ನ ಹೇಳತ್ತೀನಿ. ನಾನು ಯಾವತ್ತು ಬಿಟ್ಕೊಟ್ಟಿಲ್ಲ. ಎಷ್ಟೋ ಕಾರ್ಯಕ್ರಮಗಳು ಬಂದ್ರು ನಿಮ್ಮ ಊರಿಗೆ ಮೊದಲು ಹಾಕ್ತಿದ್ರು. ನಾ ಬಹಳ ಗಮನ ಹರಿಸಿದ್ ನಾ ಇದನ್ನ. ಅವಾಗ ಮಾತ್ರ 2013ರಿಂದ 18 ಸಾಲ ನೀವು ನೋಡಿದಾತಂದ್ರ ತೋಣಿಸಿನ ಒಟ್ಟ ಬಿಟ್ಕೊಟ್ಟಿಲ್ಲ. ಅದು ಏನೋ ಒಂದು ಕಾರಣಾಂತರದಿಂದ ಹೋಗೈತೇನೋ. ಮುಂದಿನ ದಿನಮಾನದಾಗ ನಿಜವಾಗ್ಲೂ ನಾನು ಮಂತ್ರಿಯವ್ರ ಜೊತೆ ಮಾತಾಡಿ ದೊಡ್ಡವ್ರಿಗೆ CM ವರ್ಗೂ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀನಿ. ಆ ಗ್ರಾಂಟ್ ಅನ್ನು ವಾಪಸ್ ತರಕ್ ಆದಷ್ಟು ಪ್ರಯತ್ನ ಮಾಡ್ತೀನಿ, ಅಥವಾ ಹೊಸ ಗ್ರಾಂಟ್ ತರಕಾದ್ರೂ ನಾನು ಪ್ರಯತ್ನ ಮಾಡ್ತೀನಿ. ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು. ಕೊನೆಯದಾಗಿ ಮಕ್ಕಳು ಈಗೇನು ವಿದ್ಯಾರ್ಥಿನಿಯರು ನನಗೊಂದು ಮನವಿಯನ್ನು ಕೊಟ್ಟಾರ. ಅದು ಏನು ಚಾವಣಿದು ಭಾಳ ಅಲ್ಲೆಲ್ಲ ಕೆಟ್ಟೋಗೈತಿ, ಅದು ಸ್ವಲ್ಪ ವ್ಯವಸ್ಥೆಗೊಳಿಸ್ಬೇಕು, ಅದನ್ನೆಲ್ಲ ತೆಗೆದು ಬೇರೆದು ಒಂದು ವ್ಯವಸ್ಥೆ ಮಾಡಿಕೊಡು ಅಂತ ಹೇಳಿದ್ರೆ ಯಾವ ರೀತಿ ಕಟ್ಟಡಗಳು ಬಂದಾವೋ ಅಂಥವು ಕಟ್ಟಡಗಳು ಬಂದಾಗ ನಾನು ಅದು ಹಾಕಿಕೊಡುವಂಥ ಪ್ರಯತ್ನ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಡೀ ಮತಕ್ಷೇತ್ರದ ಪ್ರತಿಯೊಂದು ಕಡೆನೂ ನಾನು ಈ ಸಲ ನಾವು ಪ್ರಾಮುಖ್ಯತೆ ಜಾಸ್ತಿ ಕೊಡಾಕತ್ತಿದ್ದೆ. ಅದಕ್ಕಂದ್ರೆ ಶಾಲೆಗಳಿಗೆ ಜಾಸ್ತಿ ಕೊಡಾಕತ್ತೀವಿ. ಅಂಗನವಾಡಿ ಶಾಲೆ ಇವಕ್ಕೆ ಭಾಳ ಒತ್ತು ಕೊಡಾಕತ್ತೀನಿ ನಾನು. ಆದಷ್ಟು ಎಲ್ಲೆಲ್ಲ ನನಗೆ ಅವಕಾಶಗಳು ಸಿಕ್ಕೈತೆ ಅಥವಾ ನನ್ನ ಗ್ರಾಂಟ್ನಾಗ ಎಲ್ಲೆಲ್ಲ ಹಾಕಕ್ಕೆ ಅವಕಾಶ ಸಿಕ್ಕೈತಿ, ಪ್ರತಿಯೊಂದು ಊರಾದ್ರೂ ಒಂದಲ್ಲ ಒಂದು ರೀತಿ ಒಂದು ಸಣ್ಣದ ಅಂಗನವಾಡಿಯಾರ ಅಥವಾ ಮಾಡೋದಾಗ್ಲಿ ಅಥವಾ 2 ಕೊಠಡಿಯಾರ ಮಾಡೋದಾಗ್ಲಿ ಮಾಡಾಕತ್ತೀನಿ ನಾನು. ಅದು ನನಗೆ ಯಾಕಂತಂದ್ರೆ ದೇವಸ್ಥಾನದ ಜೊತೆಗೆ ಇದು ಸಹ ಬಹಳ ಮುಖ್ಯ, ನಮ್ಮ ಮಕ್ಕಳಿಗೆ ಬಹಳ ಅವಶ್ಯಕತೆ ಇರುತ್ತೆ ಅನ್ನುವಂಥ ವಿಚಾರ ಇಟ್ಕೊಂಡು ಅದು ಮಾಡಿದೆ. ಇನ್ನೂ ಬೇರೆ ಬೇರೆ ಕಾರ್ಯಕ್ರಮಗಳು ತರುವುದಾವ ನಮ್ಮ ಮತಕ್ಷೇತ್ರಕ್ಕೆ, ಅವನು ಸಹ ತರುವಂಥ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿ ಮತ್ತೊಮ್ಮೆ ಏನು ಈ ಚಾಲನೆ ಕೊಡಾಕತ್ತೀವಿ ಇದು ಒಬ್ಬರ ಮಾಡಾಕತ್ತಿದ್ದಂತಲ್ಲ. ಇದು ನಮ್ಮ ಗಣನೀಯ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅದು ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ ತಪ್ಪಾಯ್ತು. ಅವ್ರ ಆಕಾಂಕ್ಷೆಗಳು ಅವ್ರ ಕನಸು ಭಾಳ ದೊಡ್ಡ ಮಟ್ಟಕ್ಕೆ ಐತೆ. ಅದ್ರ ಜೊತೆಗೆ ಭಾಳ ಮುಖ್ಯವಾಗಿ ಅಂತಂದ್ರೆ ಇನ್ನೊಬ್ರು ಅಂತಂದ್ರೆ DK ಶಿವಕುಮಾರ್ ಸರ್ ಆಗಿರ್ಬೋದು, ಮಧು ಬಂಗಾರಪ್ಪ ಅಣ್ಣ ಅವರು ಭಾಳ ವಿಶೇಷವಾದಂಥ ನನ್ನ ಭಾಳ ಒಂದು ಪ್ರೀತಿ ಮತ್ತು ಗೌರವ ಇಟ್ಕೊಂಡಂಥವ್ರು. ಅವ್ರಿಗೆ ನಾನು ಏನು ಬೇಡಿಕೆಗಳನ್ನು ಹೆಚ್ಚು ಕಡಿಮೆ ಇಟ್ಟೀನಿ, ಅವ್ರು ಯಾವತ್ತೂ ಹಿಂದೆ ಸರಿಸಿಲ್ಲ. ಹೆಚ್ಚು ಕಡಿಮೆ ನನಗೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ಯಾರ. ಒಳ್ಳೆ ಸ್ಕೂಲ್ಗಳನ್ನು ಕೊಡುವಂಥ ಕೆಲಸ ಮಾಡ್ಯಾರ. ಅಂಥ ದಿಸೆ ಒಳಗೆ ಅವ್ರು ಭಾಳ ನಮ್ಗೆ ಅಷ್ಟೇ ಅಂತ ಹೇಳ್ತಾ ಇಲ್ಲ, ಶಿಕ್ಷಣದ ಬಗ್ಗೆ ಭಾಳ ವಿಶೇಷವಾದ ಪ್ರೀತಿಯನ್ನು ಹೊಂದಿದಂಥವ್ರು ಮಧು ಬಂಗಾರಪ್ಪ ಮಂತ್ರಿಯವರು. ಅವರು ಅದಕ್ಕೆ ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ಎಷ್ಟೋ ಮಂದಿ ಟೀಚರ್ಸಿಗಾಗಿರ್ಬೋದು ಸ್ಕೂಲ್ಗಳಿಗೆ ಏನೋ ಒಂದು ರೀತಿಯಿಂದ ಒಂದು ದೊಡ್ಡ ಬದಲಾವಣೆ ತರೋದ್ರಾಗ ಮಧು ಬಂಗಾರಪ್ಪ ಅವ್ರದ್ದು ಒಂದು ದೊಡ್ಡ ಕೊಡುಗೆ ಆಗುತ್ತೆ ಈ ರಾಜ್ಯದಾಗ ಅಂತ ನಾನು ಭಾವಿಸ್ತೀನಿ. ಅದು ಬಂಗಾರಪ್ಪ ಅವ್ರು ಹೆಂಗೆ ನಡ್ಕೊಂಡು ಬಂದ್ರೆ ಆ ರೀತಿಯಾಗಿ ನಡ್ಕೊಂಡು ಹೊಂಟಾಡೋರು. ಹಾಗಾಗಿ ವೇದಿಕೆ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸರ್ ಅವ್ರ ಜೊತೆಗೆ ಈ ಶಿಕ್ಷಣದ ಸಚಿವರಾದಂಥ ಗೌರವಾನ್ವಿತ ಮಧು ಬಂಗಾರಪ್ಪನವರಿಗೂ ಸಹ ಈ ವೇದಿಕೆ ಮತ್ತು ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಾಕ ಇಷ್ಟಪಡ್ತೀವಿ. ಏನೇ ಕಾರ್ಯಕ್ರಮಗಳು ಬರಲಿ ಮುಂದಿನ ಬಂದಾಗ ಓವಣಶಿ ಗ್ರಾಮ ಅದು ನಮ್ದು. ಅದಕ್ಕೆ ಎಷ್ಟು ನನಗೆ ಏನೇನು ಕೆಲಸಗಳು ಮಾಡ್ಕೊಡಕ್ಕೆ ಅವಕಾಶಗಳು ಸಿಗ್ತಾವೆ ಅವ್ರ ನಿಂತು ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ನಾವು ಯಾವುದೇ ರೀತಿ ಸಹಾಯ ಸಹಕಾರಗಳು ಹೇಳ್ರಿ ಅಂತ ಕೇಳ್ಕೊಂಡು ಆಮೇಲೆ ಎಲ್ಲರಲ್ಲೂ ಹೊಂದಿಸಿ ನನ್ನ ಮಾತು ವಿರಾಮ ಮಾಡ್ತೀನಿ. ನಮಸ್ಕಾರ.